ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ನವೋದಯ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ದಿನಾಂಕ 6, 7 ಮತ್ತು 8 3 ದಿನಗಳ ಕಾಲ NET ರೆಗಲ್ ಮತ್ತು ಸಾಂಸ್ಕೃತಿಕ ಉತ್ಸವ ಹಾಗೂ ಪದವಿ ಸಮಾರಂಭವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದು ನವೋದಯ ಮೆಡಿಕಲ್ ಕಾಲೇಜ್ ಸಂಸ್ಥಾಪಕ SR ರೆಡ್ಡಿ ಅವರು ಹೇಳಿದರು. ಅವರಿಂದು ನಗರದ ನವೋದಯ ಮೆಡಿಕಲ್ ಕಾಲೇಜ್ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಕಳೆದ 18 ವರ್ಷಗಳಿಂದ ನವೋದಯ ಮೆಡಿಕಲ್ ಕಾಲೇಜ್ ರೆಗಲ್ ಉತ್ಸವ ಆಯೋಜಿಸಲಾಗಿದೆ ಎಂದರು. ನವೋದಯ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಬಾರಿ ರೆಗಲ್ 2025 ಕಾರ್ಯಕ್ರಮ ಅತ್ಯಂತ ವೈಶಿಷ್ಟ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಲಾಗುತ್ತಿದೆ ಎಂದರು. ಪ್ರತಿ ವರ್ಷ ಮಾದರಿಯಲ್ಲಿ ಮನೋರಂಜನೆ, ಹಾಸ್ಯ ಚಟುವಟಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದರು. ಮೊದಲನೇ ದಿನದ ಈ ಉದ್ದೇಶದ ಕಾರ್ಯಕ್ರಮವನ್ನು ಕರ್ನಾಟಕ ವೈದ್ಯಕೀಯ ಮಂಡಳಿ ಅಧ್ಯಕ್ಷ ಡಾಕ್ಟರ್ YC ಯೋಗಾನಂದರೆಡ್ಡಿ ಉದ್ಘಾಟಿಸಲಿದ್ದು, ಎರಡನೇ ದಿನದ ಕಾರ್ಯಕ್ರಮವನ್ನು ಮೆಡಿಕಲ್ ಡೆಂಟಲ್ ಕಾಲೇಜ್ ವ್ಯವಸ್ಥಾಪಕರು ಡಾಕ್ಟರ್ ಆನಂದರಾವ್ ಮತ್ತು ಮೂರನೇ ದಿನದ ಕಾರ್ಯಕ್ರಮ ಇಂಡಿಯನ್ ನರ್ಸಿಂಗ್ ಮಂಡಳಿ ಅಧ್ಯಕ್ಷ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಎಂದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಮಕರಂ ಪಾಂಡವೆ ಅವರು ಆಗಮಿಸಲಿದ್ದಾರೆ ಎಂದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅತ್ಯುತ್ತಮ ವೈದ್ಯಕೀಯ ಸೇವೆ ನೀಡುವಲ್ಲಿ ನವೋದಯ ಮೆಡಿಕಲ್ ಹೆಸರುವಾಸಿಯಾಗಿದೆ. ನವೋದಯ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸಮರ್ಥವಿರುವ ಉತ್ತಮವಾದ ಎಲ್ಲ ಸೌಲಭ್ಯಗಳ ಒಳಗೊಂಡಿರುವ ಈ ಕಲ್ಯಾಣ ಕರ್ನಾಟಕದ ಭಾಗದ ಆಸ್ಪತ್ರೆಯಾಗಿದೆ ಎಂದರು. ರೆಗಲ್ ಕಾರ್ಯಕ್ರಮದಲ್ಲಿ 320 ಪದವಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ವಿತರಿಸಲಾಗುವುದು ಎಂದರು. ಕಲ್ಯಾಣ ಕರ್ನಾಟಕ ಭಾಗ ಹೊರತುಪಡಿಸಿದ ನೆರೆ ರಾಜ್ಯದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆ ನೀಡುವಲ್ಲಿ ಯಶಸ್ವಿಯಾಗಿದೆ ಎಂದರು. SR ರೆಡ್ಡಿ ಫೌಂಡೇಶನ್ ವತಿಯಿಂದ ಕಳೆದ 1 ವರ್ಷ ಅವಧಿಯಲ್ಲಿ ಸುಮಾರು 1,40,00,000 ರು ವೆಚ್ಚದಲ್ಲಿ ಬಡವರಿಗೆ ಉಚಿತ From 6th to 8th of March 2025. ಇದರಲ್ಲಿ 6ನೇ ತಾರೀಕು ಸಾಯಂಕಾಲ 6:00 ರೆಗಲ್ ಇನಾಗ್ರೇಷನ್ ಸೆರೆಮನಿ ಫಾಲೋಡ್ ಬೈ ಕಲ್ಚರಲ್ ಪ್ರೋಗ್ರಾಮ್ಸ್ ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ YC ಯೋಗಾನಂದರೆಡ್ಡಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಪ್ರೆಸಿಡೆಂಟ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಡೇ 7th of March ಬೆಳಗ್ಗೆ 10 ಗಂಟೆಗೆ ನಮ್ಮ ಮೆಡಿಕಲ್ ಆ್ಯಂಡ್ ಡೆಂಟಲ್ ಕಾಲೇಜ್ ಸ್ಟೂಡೆಂಟ್ಸ್ದು ಗ್ರ್ಯಾಜುಯೇಷನ್ ಸೆರೆಮನಿ ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ಆನಂದರಾವ್, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಫ್ರಮ್ ಬೀಚ್ ಕ್ಯಾಂಡಿ ಹಾಸ್ಪಿಟಲ್, ಬಾಂಬೆ, ಇಸ್ ರಿನೌಂಡ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಅವರು ಚೀಫ್ ಗೆಸ್ಟ್ ಆಗಿ ಗ್ರ್ಯಾಜುಯೇಷನ್ ಸೆರೆಮನಿಗೆ ಬರ್ತಾರೆ. ಅವತ್ತು ಮೆಡಿಕಲ್ ಆ್ಯಂಡ್ ಡೆಂಟಲ್ ಎರಡು ಸೇರಿ 320 ಗ್ರ್ಯಾಜುಯೇಟ್ಸ್ ಅವತ್ತು ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ತಗೊಳ್ತಾರೆ. ಹಂಗೆ ಅವತ್ತು ಸಾಯಂಕಾಲ 6:00 ಯುಫೋರಿಯಾ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ ವತಿಯಿಂದ ಒಂದು ಕಲ್ಚರಲ್ ಪ್ರೋಗ್ರಾಮು ಇರ್ತದೆ. ಅದಕ್ಕೆ ಚೀಫ್ ಗೆಸ್ಟ್ ಆಗಿ ನಮ್ಮ ರಾಯಚೂರು ಜಿಲ್ಲಾ ಪಂಚಾಯತ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಿಸ್ಟರ್ ಪಾಂಡೆ ರಾಹುಲ್ ತುಕಾರಾಮ್ ಅವರು ಚೀಫ್ ಗೆಸ್ಟ್ ಆಗಿ ಬರ್ತಾ ಇದ್ದಾರೆ. ನೆಕ್ಸ್ಟ್ ಡೇ, ದಟ್ ಇಸ್ ಲಾಸ್ಟ್ ಡೇ, 8ನೇ ತಾರೀಕು ಬೆಳಗ್ಗೆ 10:45 again we have one more graduation ceremony where our pharmacy, nursing, physiotherapy, paramedical graduates ಇವರಿಗೆಲ್ಲರಿಗೂ ಒಂದು 337 ಹುಡುಗರಿಗೆ ಅವತ್ತು ಗ್ರ್ಯಾಜುಯೇಷನ್ ಸೆರೆಮನಿ ಆಗ್ತದೆ, ಗ್ರ್ಯಾಜುಯೇಷನ್ ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಆ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ನ್ಯೂ ಡೆಲ್ಲಿ ಪ್ರೆಸಿಡೆಂಟ್ ಡಾಕ್ಟರ್ ದಿಲೀಪ್ ಕುಮಾರ್ ಅವರು ಚೀಫ್ ಗೆಸ್ಟ್ ಆಗಿ
ಬರ್ತಾ ಇದ್ರು. ಅವತ್ತೇ ಸಾಯಂಕಾಲ 7:30 ಕಲ್ಚರಲ್ ಈವೆಂಟ್, ಒಂದು ಲೈವ್ ಮ್ಯೂಸಿಕ್ ಬ್ಯಾಂಡ್ ನಮ್ಮ ಹುಡುಗರ ವತಿಯಿಂದ, ಹಾಗೆ ಒಂದು ಕಸ್ಟಮ್ ಪ್ರಾಜೆಕ್ಟ್ಸ್ ಅಂತ ಹೈದರಾಬಾದ್ ಫೇಮಸ್ ಬ್ಯಾಂಡ್ ಇದೆ, ಅವರು ಬಂದು ಇಲ್ಲಿ ಪರ್ಫಾರ್ಮ್ ಮಾಡ್ತೀನಿ ಅಂತೇಳಿ ನಿಮಗೆಲ್ಲರಿಗೂ ನಾನು ತಿಳಿಸ್ತಾ ಇದ್ದೀನಿ. ಮಸಣ ಕಾರ್ಮಿಕರ ವಿವಿಧ ಬೇಡಿಕೆಗೆ ಈಡೇರಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ನಗರದ ತಾಲೂಕು ಪಂಚಾಯಿತಿ ಕಾರ್ಯಾಲಯ ಮುಂದೆ ಪ್ರತಿಭಟನೆ ನಡೆಸಿದರು. ಮಸಣ ಕಾರ್ಮಿಕರನ್ನು ನಿರ್ಲಕ್ಷ್ಯ ತೋರುತ್ತಿರುವ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಮಸಣ ಕಾರ್ಮಿಕರ ಗಣತಿ ಮಾಡಬೇಕು, ಪುನರ್ವಸತಿಗೆ ಕ್ರಮ ವಹಿಸಬೇಕು, 45 ವರ್ಷ ವಯಸ್ಸಿನ ಎಲ್ಲರಿಗೂ ಮಾನಸಿಕ ಕನಿಷ್ಠ 3,000 ಪಿಂಚಣಿ ಒದಗಿಸಬೇಕು, ಕುಣಿ ಹಗೆದು ಮುಚ್ಚುವ ಕೆಲಸವನ್ನು ಉದ್ಯೋಗ ಖಾತ್ರಿ ಕೆಲಸವೆಂದು ಪರಿಗಣಿಸಿ ವೇತನ ನೀಡಬೇಕು ಹಾಗೂ ಸುರಕ್ಷತಾ ಪರಿಕರಗಳನ್ನು ವಿತರಿಸಬೇಕು. ಮಸಣ ಕೊಬ್ಬರಂತೆ ಮಸಣ ನಿರ್ವಾಹಕರನ್ನು ಸ್ಥಳೀಯ ಸಂಸ್ಥೆಗಳು ನೇಮಿಸಿಕೊಳ್ಳಬೇಕು. ಮಸಣ ಕಾರ್ಮಿಕರ ಕುಟುಂಬಗಳಿಗೆ ತಾಳ 5 ಎಕರೆ ಜಮೀನು ಒದಗಿಸಬೇಕು. ಸೆಪ್ಟೆಂಬರ್ 24/9/2024 ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ರಾಯಚೂರವರ ಅಧಿಕೃತ ಜ್ಞಾಪನ ಪತ್ರದ ಆದೇಶದಂತೆ ಮಸಣ ಕಾರ್ಮಿಕರಿಗೆ ಪರಿಕರಗಳನ್ನು ವಿತರಿಸಲು ಕ್ರಮ ವಹಿಸಬೇಕು ಮತ್ತು ಮಸಣ ಕಾರ್ಮಿಕರೆಂದು ದೃಢೀಕೃತ ಪತ್ರವನ್ನು ನೀಡಲು ಗ್ರಾಮ ಪಂಚಾಯತ್ ಪಿಡಿಒ ರವರಿಗೆ ಆದೇಶಿಸಬೇಕು. ಹಗ್ಗವಿರುವ ಎಲ್ಲ ಕಡೆ ಜಿಲ್ಲೆಯಾದ್ಯಂತ ಮಸಣ ಭೂ ಮಂಜೂರು ಮಾಡಬೇಕು. ಮಸಣಗಳು ಇದ್ದ ಕಡೆ ಮಸಣಗಳನ್ನು ಅಭಿವೃದ್ಧಿಪಡಿಸಬೇಕೆಂದು ಒತ್ತಾಯಿಸಿದ್ದಾರೆ. 5 ವರ್ಷ ಮೇಲೆ ಎಲ್ಲರಿಗೂ ಕೂಡ ಮಾಸಿಕ 3,000 ರೂಪಾಯಿ ಪೆನ್ಷನ್ ವ್ಯವಸ್ಥೆ ಜಾರಿಗೊಳಿಸಬೇಕು. ಮಸಣಗಳಲ್ಲಿ ಕೆಲಸ ನಿರ್ವಹಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಅಗತ್ಯ ಪರಿಕರಗಳನ್ನು ಆ ಪಂಚಾಯಿತಿಗಳಿಂದ ಕೊಡಬೇಕು ಅನ್ನುವಂಥ ಬೇಡಿಕೆಗಳು ಸೇರಿದಂತೆ ಮಸಣಗಳಲ್ಲಿ ಎಲ್ಲ ಮಸಣಗಳನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಅಗತ್ಯ ಇದೆ ಮಸಣ ಭೂಮಿಯನ್ನು ಮಂಜೂರು ಮಾಡಬೇಕು ಅಂತೇಳಿ ಹಲವಾರು ಬೇಡಿಕೆಗಳ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯ ಮಸಣ ಕಾರ್ಮಿಕರ ಸಂಘಟನೆ ನೇತೃತ್ವದಲ್ಲಿ ಮಾನ್ಯ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿ ಮುಂದೆ ಒತ್ತಾಯವನ್ನು ಮಾಡ್ತಾ ಈ ಒಂದು ಬೇಡಿಕೆಗಳ ಈಡೇರಿಕೆಗಾಗಿ ಒತ್ತಾಯಿಸಿ ಒಂದು ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಳ್ಳಲಾಗಿದ್ದು, ಕೂಡಲೇ ಸಂಬಂಧಪಟ್ಟಂಥ ಅಧಿಕಾರಿಗಳು ಏನು ಮಸಣ ಕಾರ್ಮಿಕರನ್ನು ಸ್ಥಳೀಯ ಸಂಸ್ಥೆ ನೌಕರರೆಂದು ನೇಮಕ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಮತ್ತು ಮಸಣಗಳಲ್ಲಿ ಅಗತ್ಯ ಸಲಕರಣೆಗಳನ್ನು ಮತ್ತು ಅವು ಸಲಕರಣೆಗಳನ್ನು ಇಡಲಿಕ್ಕೆ ರೂಮಿನ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡಲಾಗ್ತದೆ. ಸಮಾಜ ಕಲ್ಯಾಣ ಸಚಿವ ಎಚ್.ಸಿ. ಮಹದೇವಪ್ಪ ಅವರ ಸಾಮಾಜಿಕ ನ್ಯಾಯ ಗ್ಯಾರಂಟಿಗಳಿಗೆ ಪರಿಶಿಷ್ಟ ಅನುದಾನ ಬಳಕೆ ಖಂಡಿಸಿ ಸಾಮಾಜಿಕ ನ್ಯಾಯ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಸಚಿವ ಮಹದೇವಪ್ಪ ಅವರು ಸಚಿವ ಸಂಪುಟದಲ್ಲಿ ಬ್ಯಾಕ್ಲಾಗ್ ಸಾವಿರಾರು ಹುದ್ದೆಗಳನ್ನು ಭರ್ತಿ ಮಾಡುವ ತೀರ್ಮಾನ ಮಾಡಿರುವುದು ಸರಿಯಾದ ಕ್ರಮವಲ್ಲ. ಈ ಕೂಡಲೇ ಹೇಳಿಕೆ ಹಿಂಪಡೆಯುವಂತೆ ಆಗ್ರಹಿಸಿದರು. ಒಳ ಮೀಸಲಾತಿ ಇನ್ನೂ ಜಾರಿಗೆ ಆಗಿಲ್ಲ. ಏಕಾಏಕಿ ಹುದ್ದೆ ಭರ್ತಿಗೆ ಮುಂದಾಗಿರುವುದು ಸರ್ಕಾರ ದಲಿತರ ವಿರೋಧಿ ನಿಲುವು ಹೊಂದಿದೆ ಎಂದು ಸ್ಪಷ್ಟ ನಿರ್ದೇಶನವಾಗಿದೆ. ಒಳ ಮೀಸಲಾತಿ ಅನುಷ್ಠಾನ ಬೇಕಾದ ವರದಿ ಸಲ್ಲಿಸಲು ಸಮಿತಿ ಅಧ್ಯಕ್ಷರಾದ ನಾಗಮೋಹನ್ ದಾಸ್ ಅವರಿಗೆ ನೀಡಿದ ಅವಧಿ ಮುಕ್ತಾಯವಾದರೂ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದೆ ಎಂದು ಆರೋಪಿಸಿದರು. ಮೀಸಲಾತಿ ವಿಚಾರಕ್ಕೆ ಸಂಬಂಧಿಸಿ ನಾಗಮೋಹನ್ ದಾಸ್ ಅವರಿಗೆ ಅಧಿಕಾರಿಗಳು ಅಗತ್ಯ ಮಾಹಿತಿ ನೀಡುತ್ತಿಲ್ಲ. ಅಧಿಕಾರಿಗಳ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ ಎಂದರು. ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸಮುದಾಯದ ಜನರ ಅಭಿವೃದ್ಧಿ ಮೀಸಲಿಟ್ಟ ಅನುದಾನ ಗ್ಯಾರಂಟಿಗಳಿಗೆ ಬಳಕೆ ಮಾಡುವ ಮೂಲಕ ದಲಿತರಿಗೆ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ಹೋರಾಟಗಾರರು ಆರೋಪಿಸಿದರು.
ಬ್ಯಾಕ್ಲಾಗ್ ಹುದ್ದೆ ಭರ್ತಿ ಮಾಡುವ ನಿರ್ಧಾರ ಸಚಿವ ಮಹದೇವಪ್ಪ ಅವರ ಹೇಳಿಕೆ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಕಳೆದ 10 ವರ್ಷಗಳಲ್ಲಿ 2 ಲಕ್ಷ ಕೋಟಿ ರೂಪಾಯಿ ನಿಮಗೆ ಮಿಸ್ಯೂಸ್ ಆಗಿದೆ ಅಂತ ಬಂದಿದೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಯಾರಾದರೂ ಇದಕ್ಕೆ ತನಿಖೆಗೊಳಪಡಿಸಿದ್ರೆ ಬಹುಶಃ ಎಷ್ಟೊಂದು ದೊಡ್ಡ ಹಗರಣ ಆಗಬಹುದು. ಈ 3 ಅಂಶಗಳನ್ನು ಮುಂದಿಟ್ಟುಕೊಂಡು ಮಹದೇವಪ್ಪನವರು ಅಸಮರ್ಥರಾಗ್ತಾರೆ ಈ ವಿಷಯದಲ್ಲಿ. ಲಾಸ್ಟ್ ಟೈಮ್ ಎಚ್ ಮಹದೇವ್ ನಮ್ಮ ಯಾರು ಪರಮೇಶ್ವರ್ ಸಾರಿಗೆ ಇದೇ ರೀತಿ ನಾವು ಪ್ರಶ್ನೆ ಮಾಡಿಕೊಳ್ಳೆ ಅಂತ ಸ್ಟಾಪ್ ಮಾಡ್ಕೊಂಡಿದ್ದ. ಸುಮಾರು 15,000 ಪೋಸ್ಟ್ ತುಂಬಬೇಕಂತ ಒಂದು ಏನು ಬಂದಿದ್ದಾಗ ಸರಿ ತಪ್ಪು ಅಂತಂದು ಎಲ್ಲರೂ ಅಂದುಕೊಳ್ಳೆ ಸೈಲೆಂಟ್ ಆದ. ಈಗ ಇವ್ರಿಗೂ ಕೂಡ ನಾವು ನಿಮ್ಮದು ರಾಂಗ್ ಆದ, ಮತ್ತೆ ನೀವು ಸರಿಯಾದ ಕ್ರಮ ಕೈಗೊಳ್ತಾ ಇಲ್ಲ. ನೀವು ಅವ ಸಮುದಾಯಗಳನ್ನು ಅರ್ಥ ಮಾಡ್ಕೊಳ್ಬೇಕು. ನೀವು ಪಕ್ಕದಲ್ಲಿ ಇದ್ದಾಗ ನಿಮ್ಗೆ ಅರ್ಥ ಆಗೋದ್ರೆ ನಾವು ಬೇರೆ ಯಾರಿಗೆ ಅರ್ಥ ಆಗ್ತಾರೆ ಈ ಮಂದಿ. ಹಂಗಾಗಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ನೀವು ವರ್ಗೀಕರಣ ಆದಮೇಲೆ ತುಂಬ್ರಿ ನೀವು ಅಂತ ಅನ್ನೋದು. ಮತ್ತು ನಾಗಮೋಹನ್ ದಾಸ್ ಸಮಿತಿಗೆ ಸಹಕರಿಸಲಾದ ಮಂದಿಯನ್ನು ಸಸ್ಪೆಂಡ್ ಮಾಡಿರಿ ಅಧಿಕಾರಿಗಳನ್ನು. SCP ಹಣವನ್ನು ದುರ್ಬಳಕೆ ಮಾಡತಕ್ಕಂಥದ್ದಲ್ಲ, ಅದನ್ನು ಸ್ಟಾಪ್ ಮಾಡಿರಿ. ಹೋದ ವರ್ಷ ಹೆಂಗೂ ಆಯಿತು, ಈ ವರ್ಷ ಆದರೂ ಬಜೆಟ್ನಲ್ಲಿ ಬೇರೆ ಕಡೆ ಗ್ಯಾರಂಟಿಗಳನ್ನು ಕೊಂಡಾಡ್ದಂಗೆ ಅದನ್ನು ನೀವು ಇದೆಲ್ಲ ಸರಿ ಅಂತ ಅನ್ನೋದು ಇವತ್ತು ನಾವು ಹೋರಾಟ ಭಾಳ. ದೇವದುರ್ಗ ತಾಲೂಕಿನ ಗಣಚಲಿ ಗ್ರಾಮದ ಶ್ರೀ ಶ್ರೀ ಜಗಜ್ಯೋತಿ ಬಸವೇಶ್ವರ ಅರಿವಿನ ಮನೆಯ 15ನೇ ವಾರ್ಷಿಕ ವಚನ ವಿಜಯೋತ್ಸವ ದಿನಾಂಕ 7ರಂದು ಸಂಜೆ ಗಣಚಲಿ ಗ್ರಾಮದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಯೋಜಿಸಲಾಗಿದೆ ಎಂದು ದೇವೇಂದ್ರಮ್ಮ ಅವರು ಹೇಳಿದರು. ಅವರಿಂದು ನಗರದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ವಚನ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಲಿಂಗೈಕ ಶರಣ ಶ್ರೀ ವೀರಭದ್ರಪ್ಪ ಕುರುಕುಂದಿ ಮತ್ತು ಬಸವ ಕೇಂದ್ರ ಜಿಲ್ಲಾಧ್ಯಕ್ಷರ ಇವರ ನೆನಪು ಕಾರ್ಯಕ್ರಮ ನಡೆಯಲಿದೆ ಎಂದರು. ಕಾಂಗ್ರೆಸ್ ಯುವ ಮುಖಂಡ ರವಿ ಪಾಟೀಲ್ ಅವರು ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನೀಲಕಲ್ ಮಹಂತೇಶ್ವರ ಮಠದ ಶ್ರೀ ಮಾನಿ ಮಹಂತ ಸ್ವಾಮಿಗಳವರು ವಹಿಸಲಿದ್ದಾರೆ ಎಂದರು. ಶ್ರೀ ಹನುಮಂತಪ್ಪ ಕಾಕರ್ಗಲ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಈ ಕಾರ್ಯಕ್ರಮದ ನೇತೃತ್ವವನ್ನು ಪೂಜ್ಯ ಶ್ರೀ ಗುರುಬಸವ ಅವರು ವಹಿಸಲಿದ್ದು, ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಸ್ವಾಮಿ ಮಹಂತ ತೀರ್ಥ ಅವರು ಅನುಭವದ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದರು. ನೇತೃತ್ವವನ್ನು ವಹಿಸುವವರು ಪೂಜ್ಯ ಶ್ರೀ ಗುರುಬಸವ ದೇವರು ಅರಿವಿನ ಮನೆ ಒಟ್ಟಗಲ್ಲ ಸಾಕಿ ದೇವದುರ್ಗದವರು. ಶರಣ ಶ್ರೀ ವೀರಭದ್ರಯ್ಯ ಸ್ವಾಮಿಗಳು ನೀಲಾಂಬಿಕ ಬಸವ ಯೋಗಾಶ್ರಮ ಜಾಗೀರ್ ಜಾಡದಿನ್ನೆ ಇವರು ಸಹ ನೇತೃತ್ವವನ್ನು ವಹಿಸುತ್ತಾರೆ. ಶರಣ ಶ್ರೀ ಪರಮ ಪೂಜ್ಯ ನಾಮದೇವ್ ಗೌಡರು ಗುರುಗಳು ಸಿಂಗನೂರು ಇವರು ಸಹ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ಶರಣ ಶ್ರೀ ಕರಿಯಮ್ಮ ಜಿ ನಾಯಕ್ ಶಾಸಕರು ದೇವದುರ್ಗ ಇವರು ಸಹ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವಿ ಪಾಟೀಲ್ ಕಾಂಗ್ರೆಸ್ ಮುಖಂಡರು ಜಿಲ್ಲಾ ರಾಯಚೂರು ಇವರು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಶ್ರೀ ಹನುಮಂತಪ್ಪ ಕಾಕರಗಲ್ ರಾಜ್ಯ ಸಂಘಟನಾ ಸಂಚಾಲಕರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ ಮಾಡಿದ್ದಾರೆ.